ಕಂದಾಯ ಇಲಾಖೆಯಲ್ಲಿ ಇನ್ಮುಂದೆ 130 ಕೋಟಿ ಭೂ ದಾಖಲೆಗಳು ಡಿಜಿಟಲ್ ಸ್ವರೂಪದಲ್ಲಿ ಹಾಗೂ ಅತ್ಯಾಧುನಿಕ ಮಾಡರ್ನ್ ರೆಕಾರ್ಡ್ ರೂಮ್ಗಳಲ್ಲಿ ಸುರಕ್ಷಿತವಾಗಿ ಇರಲಿದೆ. ಎಬಿಸಿಡಿ ಕ್ಯಾಟಗರಿ ಮಾಡಿ ಅತ್ಯಂತ ಸುರಕ್ಷಿತವಾಗಿ ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಭೂ ದಾಖಲೆಗಳು ಸುರಕ್ಷಿತವಾಗಿರಲಿವೆ. ಇಡೀ ಭಾರತವೇ ಕರ್ನಾಟಕದತ್ತ ನೋಡುವಂತೆ ಮಾಡಿರುವ ಕಂದಾಯ ಇಲಾಖೆ ಈ ಆಧುನಿಕ ಎಂಆರ್ಆರ್ ರೂಮ್ಗಳು ಹಾಗೂ 130 ಕೋಟಿ ಭೂ ದಾಖಲೆಗಳ ಡಿಜಿಟಲೀಕರಣದ ಕುರಿತು ಕಂದಾಯ ಇಲಾಖೆಯ ACS ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಇಡೀ ಭಾರತವೇ ಕರ್ನಾಟಕದತ್ತ ನೋಡುವಂತೆ ಮಾಡಿರುವಂಥ ಕಂದಾಯ ಇಲಾಖೆಯ ಈ ಆಧುನಿಕ ಮಾಡರ್ನ್ ಟೆಕ್ನಾಲಜಿ ಏನಿದೆ, ಸುಮಾರು 130 ಕೋಟಿ ರೂಪಾಯಿ ಭೂ ದಾಖಲೆಗಳೇನಿರುತ್ತೆ, ಡಿಜಿಟಲೀಕರಣದ ಮಾಡಿರುವಂಥ ವಿಚಾರ ನಿಜಕ್ಕೂ ಕೂಡ ಒಂದು ರೀತಿ ಶ್ಲಾಘನೀಯ. ಇನ್ನು ಕಂದಾಯ ಇಲಾಖೆಯ ACS ರಾಜೇಂದ್ರ ಕುಮಾರ್ ಕಟಾರಿಯಾ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಒಂದು ಎಕ್ಸ್ಕ್ಲೂಸಿವ್ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ರಾಜೇಂದ್ರ ಕಟಾರಿಯಾ ಸರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಏನಾಗಿದೆ ಅಂತಂದರೆ ನೋಡಿ, ಈ ಹಿಂದೆ ನಮಗೆ ಪದೇ ಪದೇ ಕೇಳಿ ಬರ್ತಾ ಇದ್ದು ಅಂದರೆ ಫೈಲ್ ಕಣ್ಮರೆಯಾಗಿದೆ, ಕಳ್ತನ ಆಗಿದೆ, ನಾಶ ಆಗಿದೆ, ಈ ಥರದ ಪ್ರಶ್ನೆಗಳು ಕೇಳ್ತಾ ಇದ್ವು. ಇನ್ನು ಮುಂದೆ ಆ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಲ್ಯಾಂಡ್ ರೆಕಾರ್ಡ್ಸ್ಗಳನ್ನು ಕಾಪಾಡುವಂಥದ್ದು, ಭೂಮಿಗೆ ಸಂಬಂಧಪಟ್ಟ ಕಡತಗಳನ್ನು ಕಾಪಾಡಿರುವಂಥ ಮಹತ್ತರವಾದಂತಹ ಡಿಜಿಟಲ್ ಕ್ರಾಂತಿಗೆ ಅವರು ಕಾರಣೀಭೂತರಾಗಿದ್ದಾರೆ. ಅದು ಕರ್ನಾಟಕ ಅದರಲ್ಲೂ ಮೊದಲ ಒಂದು ಸ್ಟೇಟ್ ಆಗಿರುವಂಥದ್ದು. 120 ಕೋಟಿ ಲ್ಯಾಂಡ್ ರೆಕಾರ್ಡ್ಸ್ಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಗ್ರೇಟ್ ಒಂದು ವರ್ಕ್ ಮಾಡಿರುವಂಥದ್ದು ಕಂದಾಯ ಇಲಾಖೆಯಲ್ಲಿ. ಅವ್ರನ್ನೇ ಕೇಳೋಣ, ಇದು ಯಾವ ರೀತಿ ಸೆಕ್ಯೂರ್ ಆಗಿರುತ್ತೆ ಸರ್? ಮೊದಲನೇ ಕ್ವಶನ್ನು, ನೀವು ಹಳೆಯ ಕಡತಗಳಿದಾರಲ್ಲ, ಅದಕ್ಕೆ ಮಾಡರ್ನ್ ರೆಕಾರ್ಡ್ ರೂಮ್ಗಳನ್ನು ಮಾಡಿದ್ದಾರೆ. ಹಳೆಯ ರೆಕಾರ್ಡ್ ರೂಮ್ಗಳು ಬೇರೆ ಥರ ಇತ್ತು, ಇದು ಹೊಸ ರೆಕಾರ್ಡಿಂಗ್ ರೂಮ್. ಈ ರೆಕಾರ್ಡ್ ರೂಮ್ಗಳಲ್ಲಿ ಎಷ್ಟು ಸೆಕ್ಯೂರ್ ಆಗಿರುತ್ತೆ? ಕಳ್ತನ ಆಗಲ್ವಾ ಅಥವಾ ಬೆಂಕಿಯಿಂದ ಹಾನಿ ಆಗಲ್ವಾ ಅಂತ? ಇಲ್ಲ, ಈಗ ನಾವೆಲ್ಲ ರೆಕಾರ್ಡ್ಸ್ ಫಿಸಿಕಲ್ ರೆಕಾರ್ಡನ್ನು ಹುಡುಕಿ ಕೌಂಟ್ ಮಾಡಿ ಎಲ್ಲ ರೆಕಾರ್ಡ್ಸನ್ನು ನಾವೀಗ ಸ್ಕ್ಯಾನ್ ಮಾಡಿ ಡಿಜಿಟೈಸೇಷನ್ ಮಾಡಿದ್ದೀವಿ. ಈಗ ಡಿಜಿಟಲ್ ಆಗಿಬಿಟ್ಟಿದೆ, ಸಿಸ್ಟಮಲ್ಲಿ ಹೋಗಿದೆ. ಪ್ಲಸ್ ಫಿಸಿಕಲ್ ರೆಕಾರ್ಡನ್ನು ಕೂಡ ನಾವು ಚೆನ್ನಾಗಿ ಪ್ಯಾಕ್ ಮಾಡಿ ಬಂಡಲಲ್ಲಿ ಇಟ್ಟು ನಾವು ಕಂಪ್ಯಾಕ್ಟರ್ ಹೊಸ ಮಾದರಿಯಲ್ಲಿ ಕಂಪ್ಯಾಕ್ಟರ್ ಖರೀದಿ ಮಾಡಿದ್ದೀವಿ. ಅದು ಸ್ಟೀಲ್ ಫ್ರೇಮ್ ಸಿಸ್ಟಮ್ಸ್ ಇರುತ್ತೆ. ಕಂಪ್ಯಾಕ್ಟರಲ್ಲಿ ಚೆನ್ನಾಗಿ ಕಂಪ್ಯಾಕ್ಟ್ ಮಾಡಿ ಇಡ್ತಾ ಇದ್ದೀವಿ. ಸೊ ರೆಕಾರ್ಡ್ಸ್ ಕಂಪ್ಯಾಕ್ಟರ್ ಒಳಗಡೆ ಹೋದರೆ ಅದು ಲಾಕ್ ಆಗುತ್ತೆ, ಡಬಲ್ ಕೀ ಸಿಸ್ಟಮ್ ಲಾಕ್ ಇರುತ್ತೆ. ಸೊ ಫ್ಯೂಚರಲ್ಲಿ ಈಗ ಧೂಳಿಂದ ಅಥವಾ ಬೇರೆ ಬಿಸಿಲಿಂದ, ಗಾಳಿಯಿಂದ ಅಥವಾ ಮಳೆಯಿಂದ ಅಥವಾ ಇದು ಬೆಂಕಿ ಬಂದರೆ ಸೊ ಎಲ್ಲಿಂದ ಏನು ನಮ್ಮ ರೆಕಾರ್ಡ್ಗೆ ತೊಂದರೆ ಆಗೋಲ್ಲ. ಪ್ಲಸ್ ಅಲ್ಲಿ ನಾವೆಲ್ಲ ರೆಕಾರ್ಡ್ಸು CCTV ಸರ್ವೆಲೆನ್ಸಲ್ಲಿ ಇಟ್ಟಿದ್ದೀವಿ. ರೆಕಾರ್ಡ್ ರೂಮ್ ಒಳಗಡೆ ಹೋಗಬೇಕಾದ್ರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ನಾವು ಸಿಸ್ಟಮ್ ಮಾಡಿದ್ದೀವಿ. ಸೊ ಎಕ್ಸಸ್ ಕಂಟ್ರೋಲ್ ಇದೆ ಅಲ್ಲಿ. ಯಾರು ಸುಮ್ಮನೆ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ಯಾರು ಹೋಗ್ತಾರೆ ಅವ್ರು ಎಂಟ್ರಿ ಮಾಡಬೇಕು. ಇದು ಒಂದು ಮಾಡಿದ್ದೀವಿ. ಪ್ಯಾರಲಲ್ಲಿ ಜನರಿಗೆ ಏನಾದರೂ ರೆಕಾರ್ಡ್ ಬೇಕಾದರೆ ಅದು ರೆಕಾರ್ಡ್ ಬುಕ್ ಓಪನ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಡಿಜಿಟಲ್ ಮಾದರಿಯಲ್ಲಿ ಆನ್ಲೈನ್ ರೆಕಾರ್ಡ್ ನೋಡಿಕೊಂಡು ನಾವು ರೆಕಾರ್ಡ್ ಕೊಡ್ಬೋದು, ಜನ ಕೂಡ ಆನ್ಲೈನ್ ರೆಕಾರ್ಡ್ ತೊಗೋಬೋದು. ಈ ಭೂ ದಾಖಲೆಗಳನ್ನೇ ಫಿಸಿಕಲಿ ಮಾಡ್ತಾ ಇದ್ದೀವಿ. ಹಿಂದೆ ತಿದ್ದುಪಡಿ ಮಾಡೋದು, ಈ ಲ್ಯಾಂಡ್ ಮಾಫಿಯಾಗಳು ಕೆಲಸ ಮಾಡೋವಂಥದ್ದು, ಇದಕ್ಕೆಲ್ಲ ಈ ಒಂದು ಡಿಜಿಟಲ್ ಕ್ರಾಂತಿಯ ಹೊಡೆತ ಖಂಡಿತ ಅವ್ರಿಗೆ ಬೀಳುತ್ತೆ ಅಂತ ತಾವು ಹೇಳ್ತೀರಾ ಸರ್? ಭೂ ಮಾಫಿಯಾಗೆ ಸಂಬಂಧಪಟ್ಟ ನಾನು ಕೇಳ್ತಿರೋದು. ಹೌದು, ಈಗ ಇದು ಎಲ್ಲ ಯಾಕಂದರೆ ಈಗ ಈ ಹಿಂದೆ ರೆಕಾರ್ಡ್ ಸಿಸ್ಟಮ್ ಈಗ ನಿಮ್ಗೆ ಗೊತ್ತಿದೆ, ಕೆಲವು ಕೇಸಸಲ್ಲಿ ರೆಕಾರ್ಡ್ ರೂಮಿಂದ ಎಲ್ಲಿ ಹೋಗಿದೆ ರೆಕಾರ್ಡ್, ಕೆಲವು ಅಧಿಕಾರಿಗಳು ಮನೆಯಲ್ಲಿ ಸಿಕ್ಕಿದೆ, ಕೆಲವು ಫಾರ್ಮ್ ಹೌಸಲ್ಲಿ ಸಿಕ್ಕಿದೆ, ನೀವು ನೋಡಿರ್ಬೋದು, ಪೇಪರ್ TVಯಲ್ಲಿ ಬರ್ತಾ ಇದೆ ಈಗ. ಸೊ ಈಗ ನಾವು ಎಲ್ಲ ರೆಕಾರ್ಡನ್ನು ಡಿಜಿಟೈಸ್ ಮಾಡಿ ಫ್ರೀಜ್ ಮಾಡ್ತಾಯಿದ್ವಿ, ಬ್ಲಾಕ್ ಮಾಡ್ತಾಯಿದ್ವಿ. ಫಿಸಿಕಲ್ ರೆಕಾರ್ಡ್ ನಮ್ಮ ಕಬ್ಜೆಯಲ್ಲಿರುತ್ತೆ, ಲಾಕ್ ಆ್ಯಂಡ್ ಕೀಯಲ್ಲಿ ಇರುತ್ತೆ, CCTV ಸರ್ವಿಲೆನ್ಸಲ್ಲಿ ಇರುತ್ತೆ. ಹಿಂದೆ ಯಾರೂ ಈ ಸಿಸ್ಟಮ್ ಏನೂ ಇರಲಿಲ್ಲ. ಸೊ ಡಿಜಿಟಲ್ ರೆಕಾರ್ಡು ನಮ್ಮ ಸಿಸ್ಟಮಲ್ಲಿ ಇರುತ್ತೆ, ಫಿಸಿಕಲ್ ರೆಕಾರ್ಡ್ ರೂಮಲ್ಲಿ ಇರುತ್ತೆ. ರೆಕಾರ್ಡ್ ರೂಮ್ ಕೂಡ ಎಕ್ಸಸ್ ಕಂಟ್ರೋಲ್ ಇದೆ, ಕಂಪ್ಯಾಕ್ಟರ್ ಲಾಕ್ ಅಲ್ಲಿದೆ, CCTV ಕ್ಯಾಮ್ರಾ ಹಾಕಿದ್ದೀವಿ. ಸೊ ಅದು ಬೇರೆ ರೀತಿಯಿಂದ ಒಂದು ನಾವು ನಮ್ಮಂಥ ಒಂದು ಸಿಸ್ಟಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಆ ರೆಕಾರ್ಡ್ ಈಗ ಸೇಫ್ ಆಗಿರುತ್ತೆ. ಸೊ ಜನರಿಗೆ ಈ ಜನರ ರೆಕಾರ್ಡ್, ಅವ್ರದ್ದು ಆಸ್ತಿ ಸಂಬಂಧಪಟ್ಟ ರೆಕಾರ್ಡು, ಲ್ಯಾಂಡ್ ಸಂಬಂಧಪಟ್ಟ ರೆಕಾರ್ಡ್ ಈ ಸರ್ಕಾರದಲ್ಲಿ ಚೆನ್ನಾಗಿರುತ್ತೆ, ಸೇಫ್ ಆಗಿರುತ್ತೆ ನಾವು ಹೇಳ್ಬೋದು. ಇವಿಷ್ಟು ರಾಜ್ಯದ ಕಟಾರಿಯಾ ಅವರ ಮಾತು. ಏನೇ ಆಗಲಿ, ಈ ಒಂದು ಭೂ ದಾಖಲೆಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಕ್ರಾಂತಿಕಾರಿ ನಿಲುವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಒಂದು ಜಾರಿಗೆ ತರೋದರಲ್ಲಿ ರಾಜೇಂದ್ರ ಕಟಾರಿಯಾ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರು ಹಗಲಿರುಳು ಶ್ರಮವನ್ನು ಪಟ್ಟಿದ್ದಾರೆ. ಈಗ ನೋಡಿ, ಇಡೀ ಭಾರತ ನಮ್ಮ ಕಡೆ ತಿರುಗಿ ನೋಡುವಂಥ ರೀತಿಯಲ್ಲಿ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಎಲ್ಲ ಜನರಿಗೆ ಒಂದು ಖುಷಿಯಾದ ವಿಚಾರ ಅಂತಂದರೆ ನಿಮ್ಮ ರೆಕಾರ್ಡ್ಸು ತುಂಬ ಸೇಫ್ ಆಗಿ ಇನ್ನು ಮುಂದೆ ಇರುತ್ತೆ. ಆಮೇಲೆ ಡಿಜಿಟಲ್ ಫಾರ್ಮೆಟಲ್ಲಿ ತಮಗೆ ಬೇಕಾದಂಥ ಭೂ ದಾಖಲೆಗಳನ್ನು ಆರಾಮಾಗಿ ಪಡಿಬಹುದು, ಯಾವುದೇ ಒಂದು ಕಷ್ಟ ಇಲ್ಲದೆ ಅನ್ನುವಂಥ ವಿಚಾರವನ್ನು. ಏನೇ ಆಗಲಿ, ಕಂದಾಯ ಇಲಾಖೆಯ ಈ ಒಂದು ಕೆಲಸಕ್ಕೆ ನಿಜಕ್ಕೂ ಶ್ಲಾಘಿಸಲೇಬೇಕಾಗ್ತದೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಪ್ರಸನ್ನ ದೇವನೂರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.